28 ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಓಕೆ, ಈ ಡಾಟಾಗೆ ಏನ್ ಕಂಡಿಬೇಕು, ಮೋಡ್ ಕಂಡಿಡಿಬೇಕು. ಓಕೆ, ಸೊ ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕ್ಲಾಸ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ, 0 to 5, 5 to 10, 10 to 15, 15 to 20, 20 to 25 ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕ್ಲಾಸ್ ಇಂಟ್ರೋಲ್. ಓಕೆ, ಆಮೇಲೆ ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, 4, 10, 6, 4, 5. ಓಕೆ, ಇದು ಬಂದು ಫ್ರೀಕ್ವೆನ್ಸಿ. ಓಕೆ, ಸೊ ನಾವು ಫಸ್ಟ್ ಮೋಡ್ ಕಂಡುಹಿಡಿಬೇಕಂದ್ರೆ ನಮಗೇನು ಮಾಡೆಲ್ ಕ್ಲಾಸ್ ಗೊತ್ತಿರಬೇಕು. ಓಕೆ, ಸೊ ಯಾವ್ದು ಗೊತ್ತಿರಬೇಕು, ಮಾಡೆಲ್ ಕ್ಲಾಸ್ ಗೊತ್ತಿರಬೇಕು. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹುಡುಕ್ರಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಲ್ಲಿ ಬರುತ್ತೆ. ಓಕೆ, ಸೊ ಈ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋ ಕ್ಲಾಸ್ ಇಂಟ್ರೋಲ್ ಇದೆ ಅಲ್ಲ, ಇದು ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಏನು, 5 to 10 ಬಂದ್ಬಿಟ್ಟು ಮಾಡೆಲ್ ಕ್ಲಾಸ್. ಓಕೆ, ಸೊ ಈ ಹೈಯೆಸ್ಟ್ ಫ್ರೀಕ್ವೆನ್ಸಿನ F1 ಅಂತ ಕರೀತಾರೆ. ಇದ್ರ ಮೇಲೆ ಇರೋದನ್ನ F0 ಅಂತ ಕರೀತಾರೆ. ಇದ್ರ ಕೆಳಗಡೆ ಇರೋದನ್ನ F2 ಅಂತ ಕರೀತಾರೆ. ಓಕೆ, ಆಮೇಲೆ ಈಗ ಮಾಡೆಲ್ ಕ್ಲಾಸ್ ಗೊತ್ತಾಯ್ತು. ಈಗ ನೋಡ್ರಿ, ಎಲ್ ವ್ಯಾಲ್ಯೂ ಬಂದ್ಬಿಟ್ಟು ಮಾಡೆಲ್ ಕ್ಲಾಸ್, ಎಲ್ ವ್ಯಾಲ್ಯೂ ಬಂದ್ಬಿಟ್ಟು ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಮಾಡೆಲ್ ಕ್ಲಾಸ್ ಲೋವರ್ ಲಿಮಿಟ್ ಏನು, 5. ಸೊ ಎಲ್ ಬಂದ್ಬಿಟ್ಟು 5. ಸೊ ಆಮೇಲೆ ಎಚ್ ಬಂದ್ಬಿಟ್ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ, ಅಪ್ಪರ್ ಲಿಮಿಟ್ 10 ಇದೆ, ಮೈನಸ್ ಲೋವರ್ ಲಿಮಿಟ್ ಏನಿದೆ 5 ಇದೆ. 10 - 5 ಏನು, 5. ಎಚ್ ಬಂದ್ಬಿಟ್ಟು 5. ಓಕೆ, ಸೊ ಇವಾಗ ನಮಗೆ ಎಲ್ಲ ಗೊತ್ತಾಯ್ತು ವ್ಯಾಲ್ಯೂಸ್. ಸೊ ಈಗ ಮೋಡ್ ಫಾರ್ಮುಲಾ ಅಪ್ಲೈ ಮಾಡಿ. ಮೋಡ್ ಫಾರ್ಮುಲಾ ಬಂದ್ಬಿಟ್ಟು ಎಲ್ ಪ್ಲಸ್ F1 minus F0 whole divided by 2F1 minus F0, okay, minus F2 into H. ಓಕೆ, ಈಗ ಎಲ್ ವ್ಯಾಲ್ಯೂ ಏನು, ಎಲ್ ವ್ಯಾಲ್ಯೂ 5 ಪ್ಲಸ್ F1 ವ್ಯಾಲ್ಯೂ ಏನಿದೆ ನೋಡ್ರಿ 10 ಇದೆ, ಮೈನಸ್ F0 ವ್ಯಾಲ್ಯೂ ಬಂದ್ಬಿಟ್ಟು 4 ಇದೆ. ಓಕೆ, ಸೊ F1 10 ಇದೆ, F0 ಬಂದು 4 ಇದೆ. ಓಕೆ, ಮತ್ತೆ F1 ವ್ಯಾಲ್ಯೂ 10, F0 ವ್ಯಾಲ್ಯೂ 4 ಮೈನಸ್ F2 ವ್ಯಾಲ್ಯೂ ಏನಿದೆ ನೋಡ್ರಿ, F2 ವ್ಯಾಲ್ಯೂ 6 ಇದೆ. ಓಕೆ, 6 ಇಂಟು H ವ್ಯಾಲ್ಯೂ ಏನಿದೆ ನೋಡ್ರಿ, H ವ್ಯಾಲ್ಯೂ 5 ಇದೆ. ಓಕೆ, ಸೊ ಇವಾಗ ಏನಾಯ್ತು, 5 ಪ್ಲಸ್ 10 ಅಲ್ಲಿ 4 ಹೋದ್ರೆ 6, 2 10 ಜಾ 20. ಓಕೆ, 2 10 ಜಾ 20. ಎರಡು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 4 + 6 ಏನು, 10 ಇಂಟು 5. ಓಕೆ, ಸೊ ಈಗ ಏನಾಗುತ್ತೆ, 5 ಪ್ಲಸ್ ಓಕೆ 6 ಬೈ 20 ಅಲ್ಲಿ 10 ಹೋದ್ರೆ 10 ಇಂಟು 5. ಓಕೆ, ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 2 ಜಾ 2 1 ಜಾ 2 3 ಜಾ. ಸೊ ಈಗ ಏನು ಉಳಿತು, ಮೋಡ್ ಇಸ್ ಈಕ್ವಲ್ ಟು 5 ಪ್ಲಸ್ ಓಕೆ ಇಲ್ಲೇನು ಉಳಿತು, 3 1 ಜಾ 3. ಓಕೆ, ಸೊ ಮೋಡ್ ಬಂದ್ಬಿಟ್ಟು 5 + 3 8 ಆಗುತ್ತೆ. ಮೋಡ್ ಬಂದ್ಬಿಟ್ಟು 8. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಓಕೆ, ನೀವು ಅದನ್ನ ಯಾವ ಥರ ಈಸಿಯಾಗಿ ಬರಿಬೋದು, ಓಕೆ, ಅದನ್ನ ಸಾಲ್ವ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.